press the bell icon on the YouTube app and never miss another update. Hello students, let us continue our discussion in circles. In previous class, we discussed what is the definition of circle. Circle is a closed figure and it has fixed distance from fixed point. That fixed distance is called radius and fixed point is called center. Is this clear? So, this is about circles. In previous class, we have already discussed how to measure the radius of given circle. So, in this class, let us discuss how to construct a circle. ನಾವು ಕನ್ಸ್ಟ್ರಕ್ಟ್ ಆಗಿರೋ ಸರ್ಕಲಿಗೆ ಹೆಂಗೆ ರೇಡಿಯಸ್ನ ಮೆಷರ್ ಮಾಡೋದು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ಹೌ ಟು ಕನ್ಸ್ಟ್ರಕ್ಟ್ ದ ಸರ್ಕಲ್. ಕನ್ಸ್ಟ್ರಕ್ಷನ್ ಆಫ್ ಸರ್ಕಲ್. ಸರ್ಕಲ್ನ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೆಂಗೆ ಏನು ಇನ್ಸ್ಟ್ರೂಮೆಂಟ್ ಬೇಕು ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸರ್ಕಲ್ ಕನ್ಸ್ಟ್ರಕ್ಷನ್ಗೆ ನಮಗೆ ಬೇಕಾಗಿರೋ ಅಂಥ ಇನ್ಸ್ಟ್ರೂಮೆಂಟು ಯಾವುದು? ಕಂಪಾಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಕಂಪಾಸ್. ಹೆಂಗೆ ಮಾಡ್ತಾ ಹೋಗ್ತೀರಿ ಅಂದರೆ ಮಾರ್ಕ್ ಪಾಯಿಂಟ್ ಓ ಇನ್ ದ ಸೆಂಟರ್ ಆಫ್ ದ ಸರ್ಕಲ್. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಸೊ ನಿಮ್ಮದು ಎಂಟಿ ಪೇಪರ್ ಅಥವಾ ನೀವು ಜಾಮೆಟ್ರಿ ನೋಟ್ಸ್ನ ಯಾವಾಗಲೂ ಯಾವುದರಲ್ಲಿ ಬರೀತೀರಿ? ಅನ್ರೂಲ್ಡ್ ನೋಟ್ಸಲ್ಲಿ ಬರೀತೀರಿ. ಸೊ ಅದರಲ್ಲಿ ಪೆನ್ಸಿಲಲ್ಲಿ ಪಾಯಿಂಟ್ ಓ ಅಂತ ಮಾರ್ಕ್ ಮಾಡ್ಕೊಳ್ತಾರೆ. ದಿಸ್ ಇಸ್ ಸ್ಟೆಪ್ 1. ಪಾಯಿಂಟ್ ಓ. ಕೀಪ್ ದ ನೀಡಲ್ ಆಫ್ ಯುವರ್ ಕಂಪಾಸ್ ಆ್ಯಂಡ್ ಎಡ್ಜ್ ಪೆನ್ಸಿಲ್ ಅಂದರೆ ಸ್ಕೇಲ್ ಅಂತ ಹೇಳ್ತೀವಿ. ಸೊ ಸ್ಕೇಲ್ನ ತಗೊಳ್ಬೇಕು. ನಿಮ್ಮ ಹತ್ರ ಸ್ಕೇಲ್ ಇರುತ್ತೆ. ರೇಡಿಯಸ್ ಎಷ್ಟು ಅಂತ ಗೊತ್ತಿರಬೇಕು. ಸೊ ರೇಡಿಯಸ್ ಎಷ್ಟು ಸೆಂಟಿಮೀಟರ್ ಕೊಟ್ಟಿರ್ತಾರೋ, ಸೊ ಇಲ್ಲಿ ನಮಗೆ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಎಷ್ಟು ಬೇಕೋ ಅಷ್ಟು ರೇಡಿಯಸ್ ಇರೋವಂಥ ಸರ್ಕಲ್ನ ಡ್ರಾ ಮಾಡ್ಬೋದು. ಫಸ್ಟ್ ಸ್ಟೆಪ್ಪಲ್ಲಿ ಸೆಂಟರ್ನ ಮಾರ್ಕ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಇಲ್ಲಿ 2 ಸೆಂಟಿಮೀಟರ್ ಅಂದರೆ ತುಂಬ ಚಿಕ್ಕ ಸರ್ಕಲ್ ಆಗುತ್ತೆ ಬೋರ್ಡ್ ಮೇಲ್ಗಡೆ. ಬಟ್ ನೀವು ನಿಮ್ಮ ನೋಟ್ಸಲ್ಲಿ 2 ಸೆಂಟಿಮೀಟರ್ ಇರೋ ಸರ್ಕಲ್ನೇ ಡ್ರಾ ಮಾಡ್ಬೋದು, ನಿಮಗೆ ಈಸಿನೇ ಆಗುತ್ತೆ. ಸೊ ಐ ವಿಲ್ ಟೇಕ್ 4 ಸೆಂಟಿಮೀಟರ್. 4 ಸೆಂಟಿಮೀಟರ್ನ ಹೆಂಗೆ ತಗೋಬೇಕು ಅಂತ. ಸೊ ಹೆಂಗೆ ಮಾಡ್ತೀರಿ? ಫಸ್ಟು 0 ನಿಮ್ಮ ಸ್ಕೇಲಲ್ಲಿರೋ 0 ಹತ್ರ ಒಂದು ನೀಡಲ್ನ ಫಿಕ್ಸ್ ಮಾಡ್ಕೊಳ್ತೀರ ಆ್ಯಂಡ್ 4 ಸೆಂಟಿಮೀಟರ್ ತನಕ ಎನ್ಲಾರ್ಜ್ ಮಾಡ್ತಾ ಹೋಗ್ತೀರ. ದಿಸ್ ಇಸ್ 4 ಸೆಂಟಿಮೀಟರ್. ಒಂದ್ಸಲಿ 2 or 4 ಎನಿ ಸೆಂಟಿಮೀಟರ್ ತೊಗೊಂಡ ತಕ್ಷಣ ನಿಮ್ಮ ಕಂಪಾಸು ಫಿಕ್ಸ್ ಆಗಿ ಇರಬೇಕು. ಸೊ ಫಿಕ್ಸ್ ಆಗಿ ಇದ್ದಾಗ I'll take one paper here. ಒಂದು ಪೇಪರ್ನ ತೊಗೊಂಡ್ರಿ, ಜಾರಲ್ಲ. ಸೊ ಈ ಸೆಂಟರ್ ಪಾಯಿಂಟಿಂದ ಇದು ಎಷ್ಟು? ನಾನು 4 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಏನೂ ಸ್ಲೈಡ್ ಚೇಂಜಸ್ ಮಾಡೋ ಹಾಗಿಲ್ಲ. ಕಂಪಾಸ್ ನಿಮ್ಮದು ಫಿಕ್ಸ್ ಆಗಿ ಇರಬೇಕು. ಸೆಂಟರ್ ಪಾಯಿಂಟ್ ಓ ಇಂದ 4 ಸೆಂಟಿಮೀಟರ್ ಇರೋ ಅಂಥ ಸರ್ಕಲ್ನ ಡ್ರಾ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಸೊ ಬೋರ್ಡ್ ಮೇಲ್ಗಡೆ ನಿಮಗೆ ಚಿಕ್ಕದು ಅನಿಸ್ಬೋದು, ಬಟ್ ನೀವು ನೋಟ್ಸಲ್ಲಿ ಡ್ರಾ ಮಾಡಿದ್ರೆ ನಿಮಗೆ ನೀಟಾಗಿ ಕಾಣ್ತದೆ. ದಿಸ್ ಇಸ್ ಅ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರ? ಸೆಂಟರ್ ಓನ ಮಾರ್ಕ್ ಮಾಡ್ಕೊಳ್ತೀರಿ. ಅದಾದಮೇಲೆ ಸ್ಕೇಲ್ನ ತಗೊಂಡು ನಿಮ್ಗೆ ಎಷ್ಟು 0ಗೆ ಫಸ್ಟು ಫಿಕ್ಸ್ ಮಾಡ್ಕೊಳ್ತೀರಿ. 0 ಇಂದ ಇಫ್ ಯು ವಾಂಟ್ ಟು ಡ್ರಾ 7 ಸೆಂಟಿಮೀಟರ್ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀರಿ. 7 ಸೆಂಟಿಮೀಟರ್ಗೆ ಇಟ್ಕೊಂಡು ಸ್ಕೇಲ್ನ ತೆಗೆದು ನಿಮ್ಮ ಕಂಪಾಸಲ್ಲಿ ಇರೋ ಶಾರ್ಪ್ ಎಡ್ಜ್ನ ಇಲ್ಲಿ ಫಿಕ್ಸ್ ಮಾಡ್ಕೊಳ್ತೀರ. ಫಿಕ್ಸ್ ಮಾಡಿಕೊಂಡು ಇದನ್ನ ಟೈಟಾಗಿ ಇಟ್ಕೊಂಡು ಇನ್ನೊಂದು ಎಡ್ಜಲ್ಲಿ ಏನಿರುತ್ತೆ ಇಲ್ಲಿ ಡ್ರಾ ಮಾಡ್ತಾ ಹೋಗ್ತೀರಿ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋ ಹಾಗಿಲ್ಲ. So this is how
you will construct a circle by using compass. So this is a construction of circle. Let us discuss exercise, that is exercise 7.2. Exercise 7.2, first question. Construct the circles with the following radii. ಅಂದರೆ ರೇಡಿಯಸ್ ಒಂದಷ್ಟು ಸರ್ಕಲ್ ರೇಡಿಯಸ್ ಅಂದರೆ ಓನ್ಲಿ ಒಂದು ಇದ್ದರೆ ಕನ್ಸ್ಟ್ರಕ್ಟ್ ದ ಸರ್ಕಲ್ ಆಫ್ ರೇಡಿಯಸ್ 2 ಸೆಂಟಿಮೀಟರ್ ಅಂದರೆ ಒಂದೇ ಸರ್ಕಲ್ನ ಡ್ರಾ ಮಾಡಿರಿ ಅಂದರೆ ರೇಡಿಯಸ್ ಅಂತ ಹೇಳ್ತಾರೆ. ಇಲ್ಲಿ 1 2 3 5 ಸರ್ಕಲ್ಸ್ನ ಡ್ರಾ ಮಾಡೋಕ್ಕೆ ಹೇಳಿದ್ರೆ, ಒಂದಕ್ಕಿಂತ ಜಾಸ್ತಿ ಸರ್ಕಲ್ನ ಡ್ರಾ ಮಾಡಿದ್ರೆ ಆವಾಗ ಏನು ಯೂಸ್ ಮಾಡ್ತೀವಿ, ರೇಡಿಐ ಅಂತ ಹೇಳ್ತೀವಿ. ಇದನ್ನ ಓದಬೇಕಾದ್ರೆ ರೇಡಿಐ ಅಂತ ಓದ್ತೀವಿ, ಇದು ರೇಡಿಯಸ್. ಸೊ ರೇಡಿಐ ಅಂತ ಯೂಸ್ ಮಾಡಿದ್ರೆ ಪ್ಲೂರಲ್ ಅಂತ ಹೇಳ್ತೀವಿ ನಾವು. ಕನ್ಸ್ಟ್ರಕ್ಟ್ ದ ಸರ್ಕಲ್ಸ್ ವಿತ್ ದ ಫಾಲೋಯಿಂಗ್ ರೇಡಿಐ ಅಂತ ಹೇಳಿದ್ದಾರೆ. ಸೊ ಈ 2 ಸೆಂಟಿಮೀಟರ್ ಹೆಂಗೆ ಡ್ರಾ ಮಾಡ್ತೀರಾ, ಫಸ್ಟ್ ಸ್ಟೆಪ್ಪಲ್ಲಿ ಪಾಯಿಂಟ್ ಓ ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ನಿಮ್ಮ ಸ್ಕೇಲ್ನ ತಗೊಳ್ತೀರಾ. ಸ್ಕೇಲ್ನ ತಗೊಂಡು ಓ ಅನ್ನೋ 0 ಪಾಯಿಂಟ್ ಇರುತ್ತೆ ನಿಮ್ಮ ಸ್ಕೇಲಲ್ಲಿ. 0 ಇಲ್ಲಿದೆ, ಸೊ ಇಲ್ಲಿ 0 ಇಟ್ಕೊಳ್ತೀವಿ. ಅದಾದಮೇಲೆ 2ಗೆ ರೆಡ್ಯೂಸ್ ಮಾಡ್ತಾ ಹೋಗಿ. ಯಾಕೆ 2 ತನಕ ತಗೊಳ್ತೀವಿ ಅಂದರೆ ನಮಗೆ 2 ಸೆಂಟಿಮೀಟರ್ ಈ ರೇಡಿಯಸ್ ಇರೋವಂಥ ಸರ್ಕಲ್ ಬೇಕು. ಎಕ್ಸಾಕ್ಟಾಗಿ 2 ಇದೆ. 2 ಸೆಂಟಿಮೀಟರ್ ಫಿಕ್ಸ್ ಮಾಡಿಕೊಂಡು ಫಸ್ಟು ಈ ಸೆಂಟರ್ನ ಫಿಕ್ಸ್ ಮಾಡ್ಕೊಳ್ತೀವಿ. ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾಪ್ ಮಾಡೋ ಹಾಗಿಲ್ಲ. ಇಲ್ಲಿ ಬೋರ್ಡ್ ಮೇಲೆ ಸ್ಲೈಡ್ ಆಗುತ್ತಲ್ಲ, ಸ್ವಲ್ಪ ಸ್ಟಾಪ್ ಆಗುತ್ತೆ. ನೀವು ನಿಮ್ಮ ನೋಟ್ಸಲ್ಲಿ ಈಸಿಯಾಗಿ ಡ್ರಾ ಮಾಡ್ಬೋದು. ಸೊ ಒನ್ಸ್ ನೀವು ಡ್ರಾ ಮಾಡಿದ ತಕ್ಷಣ ಏನೇನು ಮಾರ್ಕ್ ಮಾಡಬೇಕು, ದಿಸ್ ಇಸ್ ಓ ಆ್ಯಂಡ್ 2 ಸೆಂಟಿಮೀಟರ್ ರೇಡಿಯಸ್ ಇರೋ ಅಂಥ ಸರ್ಕಲ್. ಟೂ ಸೆಂಟಿಮೀಟರ್ ತುಂಬ ಚಿಕ್ಕದಾಗುತ್ತೆ ಬೋರ್ಡ್ ಮೇಲೆ. ಹೆಂಗೆ ಮಾರ್ಕ್ ಮಾಡ್ತೀರಿ ಅಂದರೆ ಫಸ್ಟ್ ಸರ್ಕಲ್ನ ಡ್ರಾ ಮಾಡ್ತೀರಿ. ಇಲ್ಲಿ ಪಾಯಿಂಟು ರೇಡಿಯಸ್ನ ಹಿಂಗೆ ಮಾರ್ಕ್ ಮಾಡಿ ಯಾವಾಗಲೂ ಈ ಥರ ತೋರಿಸ್ತೀವಿ. ಸರ್ 2 ಸೆಂಟಿಮೀಟರ್ ಅಂತ ಬರಿಬೇಕಾಗತ್ತೆ. ಸರ್ 2 ಸೆಂಟಿಮೀಟರ್ ಸರ್ಕಲ್. ನೆಕ್ಸ್ಟ್ ವಿ ಹ್ಯಾವ್ ಬಿ 2.5 ಸೆಂಟಿಮೀಟರ್. 2.5ನ ಹೆಂಗೆ ಮೆಷರ್ ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಫಸ್ಟ್ ಏನು ಮಾಡ್ತೀರಿ, ಪಾಯಿಂಟ್ ಇಟ್ಕೊಂಡು ಓ ಅಂತ ಮಾರ್ಕ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಕೇಲ್ನ ತಗೊಳ್ತೀರಿ. ಸ್ಕೇಲ್ನ ಡೀಪಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿರೋ ಅಂಥದ್ದು 0 1 2 3 4 5 6 7 8 9 ಅವು ಎಲ್ಲದನ್ನು ಬಿಗ್ಗರ್ ಲೈನಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ದೊಡ್ಡ ಲೈನಲ್ಲಿ ಕೊಟ್ಟಿರ್ತಾರೆ. ಅದೆಲ್ಲ 1 2 3 ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ. ಸೊ ಇನ್ ಬಿಟ್ವೀನ್ ಲೈನ್ಸ್ ಏನಿರುತ್ತೆ, ಇನ್ ಬಿಟ್ವೀನ್ ಲೈನ್ಸ್ ಈಗ 0 ಆದಮೇಲೆ ಬರೋ ಅಂಥ ಲೈನ್, ಅದನ್ನ ಏನು ಹೇಳ್ತೀವಿ ನಾವು, ಪಾಯಿಂಟ್ ಆದಮೇಲೆ ಬರೋದು. ಸೊ ಫಸ್ಟ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ 0.1. 0.1 ಯಾಕೆ ಅಂದರೆ ಇಲ್ಲಿ ಮೊದಲು ನಮಗೆ 0 ಇದೆ, 0 ಆದಮೇಲೆ ಬರೋದು 0.1. 0.2 I'll show here. This is your scale. 0 1 2 3 4 5 ಹಿಂಗಿರುತ್ತೆ. 1 6 7 8 9 10. This is a 5 and this is 1 2 3 4
5 1 2 3 4 5. ಈಗ ಇದು ಸ್ಕೇಲ್ ಈ ಥರ ಇದ್ದರೆ ಹೆಂಗೆ ಮೆಷರ್ ಮಾಡಬೇಕು? ಇದು 0 ಆದರೆ 0 ಆದಮೇಲೆ ಬರೋ ಲೈನು 0.1ನ ಇಂಡಿಕೇಟ್ ಮಾಡುತ್ತೆ. ದಿಸ್ ಇಸ್ 0.1. 0 ಆದಮೇಲೆ ಬರೋ ಎರಡನೇ ಲೈನ್ನ 0.2, 0.3, 0.4 ಆ್ಯಂಡ್ ದಿಸ್ ಇಸ್ 0.5. ಫಿಫ್ತ್ ಲೈನು 0.5. ಯಾಕೆ 0 ಅಂದರೆ ಹಿಂದ್ಗಡೆ 0 ಇರುತ್ತೆ, ದಟ್ ಈಸ್ 0.5. ನೆಕ್ಸ್ಟು ಇಲ್ಲಿ 1 ಇದೆ. 1 ಆದಮೇಲೆ ಬರೋ ಮೊದಲನೇ ಸ್ಮಾಲರ್ ಲೈನ್ ಏನಾಗುತ್ತೆ? 1.1 ಆ್ಯಂಡ್ 1.2, 1.3, 1.4 ಆ್ಯಂಡ್ 1.5. ಹೆಂಗೆ ತೊಗೊಳ್ಳೋದು, ಸ್ಕೇಲ್ನ ಹೆಂಗೆ ಯೂಸ್ ಮಾಡೋದು ಗೊತ್ತಿದೆನಾ? ಸೊ ಗೊತ್ತಾಗ್ತಿದೆನಾ? ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಇನ್ ಬಿಟ್ವೀನ್ ಬರೋ ಅಂಥ ಲೈನ್ಸು ಏನು ರೆಪ್ರೆಸೆಂಟ್ ಮಾಡುತ್ತೆ? 1.1, 1.2. ಯಾಕೆ 1ನೇ ತೊಗೊಳ್ತಿದ್ದೀವಿ ಅಂದರೆ 1 ಆದಮೇಲೆ ಬರ್ತಾ ಇದೆ. ಸೊ this is 1.1, next is 1.2, next is 1.3, like that. This is 1.5, 1.6, 1.7, 1.8, 1.9. 1.9 ಆದಮೇಲೆ ಬರುವಂಥದ್ದು 2 ಆಗಿರುತ್ತೆ. ಸೊ 2.5 ಏನು ಹೇಳ್ತಿದ್ದಾರೆ ನಮಗೆ ಅವರು? 2.5 ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಫಸ್ಟು 2ನ ತಗೋಬೇಕು. ಅದು ಪಾಯಿಂಟ್ ಆದಮೇಲೆ ಬರೋ ಅಂಥದ್ದನ್ನ 2 ತೊಗೊಂಡು ಪಾಯಿಂಟ್ 2 ಆದಮೇಲೆ 5 ಅಂತ ಫಿಫ್ತ್ ಲೈನ್ನ ತೊಗೋಬೇಕು ಅಂತ ಮೀನಿಂಗ್. ಸೊ 2.5 ಅಂದರೆ 0, ಇಲ್ಲಿ 2 ಇದೆ, 2 ಆದಮೇಲೆ ಬರೋ ಫಿಫ್ತ್ ಲೈನ್ 1 2 3 4 5. ದಿಸ್ ಇಂಡಿಕೇಟ್ಸ್ ದ 2.5. ಈಸ್ ದಿಸ್ ಕ್ಲಿಯರ್? ಹೌ ಟು ರೆಪ್ರೆಸೆಂಟ್ ದ ಡೆಸಿಮಲ್ಸ್ ಅಂತ ಹೇಳ್ತೀವಿ. ಪಾಯಿಂಟ್ ಆದಮೇಲೆ ಬರೋ ಅಂಥ ನಂಬರ್ಸ್ನ ಡೆಸಿಮಲ್ಸ್ ಅಂತ, ಅದನ್ನ ಹೆಂಗೆ ತೊಗೊಳ್ಳೋದು ಅಂತ 2.5. ಸೊ ಇದು ಸ್ಕೇಲ್ನ ಇಲ್ಲಿ ಬರೆದು ತೋರಿಸಿರೋದು ಅಷ್ಟೇ. ಈಗ 2.5 ಹೆಂಗೆ ತೊಗೊಳ್ತೀರಿ? ಇಲ್ಲಿ 0 ಇದೆ, 2 ಇದೆ, 2 ಆ್ಯಂಡ್ 3. 2 ಆ್ಯಂಡ್ 3 ಇನ್ ಬಿಟ್ವೀನಲ್ಲಿ ಒಂದು ಮಧ್ಯಕ್ಕೆ ಸ್ವಲ್ಪ ದೊಡ್ಡ ಲೈನ್ ಕೊಟ್ಟಿರ್ತಾರೆ, ಅದು 5ನ ಇಂಡಿಕೇಟ್ ಮಾಡುತ್ತೆ. ಸೊ 0ಗೆ ಇಟ್ಕೊಳ್ತೀರಿ. ಅದಾದಮೇಲೆ 2 ಆದಮೇಲೆ ಒಂದು 5, 2 ಆದಮೇಲೆ ಬರೋ ಫಿಫ್ತ್ ಲೈನಿಗೆ ನೀವು ಕಂಪಾಸ್ನ ಫಿಕ್ಸ್ ಮಾಡ್ಕೊಳ್ತೀರ. ಸೊ ಹಿಯರ್ ಇಟ್ ಈಸ್ 0 and here we have 2.5. so first 2.5ನ ಫಿಕ್ಸ್ ಮಾಡ್ಕೊಳ್ಳೋದು ಗೊತ್ತಾಗಬೇಕು. ಫಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಸರ್ಕಲ್ನ ಡ್ರಾ ಮಾಡ್ತೀವಿ. So this is a circle of radius 2.5 centimeter. Next C 3.2. 3.2 ಅಂದರೆ ಫಸ್ಟು ಪಾಯಿಂಟ್ O ಮಾರ್ಕ್ ಮಾಡ್ಕೊಳ್ತೀರಿ. 3.2 ಅಂದರೆ 3 ಆದಮೇಲೆ ಬರೋ ಅಂತ ಎರಡನೇ ಲೈನು. 3 ಏನು ಇಂಡಿಕೇಟ್ ಮಾಡುತ್ತೆ? ನೀವು ಸ್ಕೇಲಲ್ಲಿ 3ನ ತಗೋಬೇಕು ಅಂತ ಇಂಡಿಕೇಟ್ ಮಾಡುತ್ತೆ. ಪಾಯಿಂಟ್ ಆದಮೇಲೆ ಬರೋ 2, 3 ಆದಮೇಲೆ ಚಿಕ್ಕದಾಗಿರೋ ಎರಡನೇ ಲೈನ್ನ ತಗೋಬೇಕು ಅಂತ ಇಂಡಿಕೇಟ್ ಮಾಡುತ್ತೆ. ಸೊ 0 ಇಲ್ಲಿದೆ, 3 ಆದಮೇಲೆ ಸೆಕೆಂಡ್ ಲೈನ್. ಸೊ ದಿಸ್ ಇಸ್ 3.2. So this is a circle of radius 3.2 centimeter. ಗೊತ್ತಾಯ್ತಾ? ನೀವು ಪಾಯಿಂಟ್ಸ್ ಕೊಟ್ಟಾಗ ಹೆಂಗೆ ರೇಡಿಯಸ್ನ ತಗೋಬೇಕು ಅಂತ. ದಿಸ್ ಇಸ್ 3.2 centimeter radius circle. Next we have 3.5 centimeter.
ಈ ಚಾಪ್ಟರ್ನ ಸಾಲ್ವ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಎಲ್ಲ ಇನ್ಸ್ಟ್ರೂಮೆಂಟ್ಸು ಜೊತೆಗಿರಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಸೆಂಟರ್ನ ಮಾರ್ಕ್ ಮಾಡ್ಕೊಳ್ತೀರಿ. ನೆಕ್ಸ್ಟು ಸ್ಕೇಲ್ ತೊಗೊಳ್ತೀರಿ. 3.5 ಅಂದರೆ 1 2 3, 5 ಅಂದರೆ 3 ಆದಮೇಲೆ ಬರೋ ಫಿಫ್ತ್ ಲೈನ್ನ ತೊಗೊಳ್ತೀರ. 3.5. ಸೊ ದಿಸ್ ಇಸ್ 3.5. 0 ಇಂದ 3 ಆದಮೇಲೆ ಬರೋ ಫಿಫ್ತ್ ಲೈನಿಗೆ ಫಿಕ್ಸ್ ಮಾಡ್ಕೊಳ್ತೀವಿ. ಈಗ ಏನು ಮಾಡ್ತೀವಿ, ಸರ್ಕಲ್ನ ಡ್ರಾ ಮಾಡ್ತೀವಿ. So this is a circle of radius 3.5 centimeter. ಯಾವಾಗಲೂ ನೀವು ಒಂದು ಲೈನ್ ಡ್ರಾ ಮಾಡಿ ಅದ್ರ ಮೇಲ್ಗಡೆ ರೇಡಿಯಸ್ ಎಷ್ಟಿದೆ ಅಂತ ಬರಿಬೇಕು. ನೆಕ್ಸ್ಟ್ ವಿ ಹ್ಯಾವ್ 3.7. ಫಸ್ಟು ಸೆಂಟರ್ನ ಮಾರ್ಕ್ ಮಾಡ್ಕೊಳ್ತೀರಾ. ಅದಾದಮೇಲೆ 3.7 ಅಂದರೆ 3 ಆದಮೇಲೆ ಬರೋ ಅಂಥ ಸೆವೆಂತ್ ಲೈನ್. 3.5 ಅಂದರೆ 5 ಆದ ತಕ್ಷಣ 5 ಅನ್ನೋದು ಬಿಗ್ಗರ್ ಲೈನ್ ತೋರಿಸ್ತಾ ಇರುತ್ತೆ. ಅದಾದಮೇಲೆ ಎರಡನೇ ಲೈನ್ನ ಕೌಂಟ್ ತೊಗೊಳ್ತೀರಿ 3.7. ಸೊ ಫಸ್ಟು 0ಗೆ ಇಟ್ಕೊಳ್ತೀರಿ. ಅದಾದಮೇಲೆ 3.7. ದಿಸ್ ಇಸ್ 3.7. ಸೊ 3.7ಗೆ ಸರ್ಕಲ್ನ ಡ್ರಾ ಮಾಡ್ತೀರ. ಒಂದ್ಸಲಿ ಫಿಕ್ಸ್ ಮಾಡ್ಕೋಬೇಕು ರೇಡಿಯಸ್ ಎಷ್ಟಿದೆ ಅಂತ. This is a circle of radius 3.7 centimeter. Is this clear? How to draw, how to construct the circle? First ಯಾವಾಗಲೂ ಸೆಂಟರ್ನ ಮಾರ್ಕ್ ಮಾಡ್ಕೊಳ್ತೀವಿ. ಆಮೇಲೆ ರೇಡಿಯಸ್ನ ಬೈ ಯೂಸಿಂಗ್ ಕಂಪಾಸ್ ಫಿಕ್ಸ್ ಮಾಡಿಕೊಂಡು ಫಿಕ್ಸ್ಡ್ ಪಾಯಿಂಟಿಂದ ಡ್ರಾ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಅ ಹೌ ಟು ಕನ್ಸ್ಟ್ರಕ್ಟ್ ದ ಸರ್ಕಲ್. ನೆಕ್ಸ್ಟ್ let us take second question. The students in the following figures have to draw the circles with the given radii. So the students have placed the compasses and the scales as shown in figure. If they have placed the compasses correctly, put the right. If not, wrong. Take correct measurements and construct the circles in your book ಅಂತ ಹೇಳಿದ್ದಾರೆ. So the students in the following figures have to draw circles with given radii. ಅವ್ರಿಗೆ ಏನು ಹೇಳಿದ್ದಾರೆ, ಗಿವನ್ ರೇಡಿಯಸ್ ಇರೋ ಅಂಥ 6 ಸೆಂಟಿಮೀಟರ್, ಈಗ ಏನಾದ್ರು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ 6 ಸೆಂಟಿಮೀಟರ್ ಇರೋ ಅಂಥ ಸರ್ಕಲ್ನ ಡ್ರಾ ಮಾಡಬೇಕು. ಸೊ ದ ಸ್ಟೂಡೆಂಟ್ಸ್ ಹ್ಯಾವ್ ಪ್ಲೇಸ್ಡ್ ಕಂಪಾಸಸ್ ಆನ್ ದ ಸ್ಕೇಲ್ ಆ್ಯಸ್ ಶೋನ್ ಇನ್ ಫಿಗರ್. ಅಲ್ಲಿ ಅವ್ರ ಸ್ಟೂಡೆಂಟ್ಸು ಕಂಪಾಸ್ನ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ನೋಡೋಕೆ ಹೇಳಿದ್ದಾರೆ. ಇಫ್ ದೇ ಪ್ಲೇಸ್ಡ್ ಕಂಪಾಸಸ್ ಕರೆಕ್ಟ್ಲಿ, ಅವ್ರು ಕರೆಕ್ಟಾಗಿ ಕಂಪಾಸ್ ಇಟ್ಟಿದ್ರೆ ರೈಟ್ ಮಾರ್ಕ್ ಹಾಕ್ರಿ. ಇಫ್ ನಾಟ್ ಪುಟ್ ರಾಂಗ್, ಅವರು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ರಾಂಗ್ ಮಾರ್ಕ್ ಹಾಕಬೇಕು. ಟೇಕ್ ದ ಕರೆಕ್ಟ್ ಮೆಷರ್ಮೆಂಟ್ಸ್, ನಾವು ಕರೆಕ್ಟ್ ಮೆಷರ್ಮೆಂಟ್ನ ತಗೊಂಡು ಆ್ಯಂಡ್ ಕನ್ಸ್ಟ್ರಕ್ಟ್ ದ ಸರ್ಕಲ್ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಅವರು ಮಾಡ್ತಾ ಇರೋ ಮೆಥಡು ಸರಿಯಾಗಿದ್ದರೆ ರೈಟ್ ಅಂತ ಹಾಕಬೇಕು, ಸರಿ ಇಲ್ಲ ಅಂದರೆ ರಾಂಗ್ ಅಂತ ಹಾಕಬೇಕು. ಆಮೇಲೆ ಇನ್ನೂ ಒಂದು ಏನು ಹೇಳಿದ್ದಾರೆ, ಮೆಷರ್ ಮಾಡಿ, ಎಷ್ಟಿದೆ ಅಂತ ಮೆಷರ್ ಮಾಡಿ ಅಷ್ಟು ಮೆಷರ್ಮೆಂಟ್ ಇರೋ ಸರ್ಕಲ್ಸ್ನ ಡ್ರಾ ಮಾಡಬೇಕು ಅಂತ ಹೇಳಿದ್ದಾರೆ. ಲೆಟ್ ಅಸ್ ಟೇಕ್ ಒನ್ ಬೈ ಒನ್. ಸೆಕೆಂಡ್ ಈ ಕ್ವೆಶನ್ ಸ್ಕೇಲ್ ಇದೆ. ಒಂದು ಲೈನ್ನ ಡ್ರಾ ಮಾಡ್ತೀನಿ ನಾನು. ಜಸ್ಟ್ 0 1 2 3 4 5 6.
So this is the given diagram. ಹೆಂಗಿದೆ ಅಲ್ಲಿ 1 ಇಂದ 6 ತನಕ ಇಟ್ಕೊಂಡಿದ್ದಾರೆ. ಸೊ ದಿಸ್ ಇಸ್ 1 2 3 4 1 ಇಂದ 6 ತನಕ ಕಂಪಾಸ್ನ ಇಟ್ಕೊಂಡಿದ್ದಾರೆ. ಸೊ 1 ಇಂದ 6 ತನಕ ಇಟ್ಕೊಂಡು ಅಲ್ಲಿ 6 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಸೊ ಕರೆಕ್ಟಾ? 1 ಇಂದ 6 ತನಕ ಇಟ್ಕೊಂಡ್ರೆ 6 ಆಗಲ್ಲ, 0 ಇಂದ 6 ತನಕ ಇಟ್ಕೊಂಡ್ರೆ ಮಾತ್ರ 6 ಆಗುತ್ತೆ. ಸೊ ದಿಸ್ ಇಸ್ ಅ ರಾಂಗ್ ಮೆಥಡ್. 0 ಇಂದ 6ಗೆ ತಗೋಬೇಕು. ರಾಂಗ್ ಅಂತ ಹಾಕಿದ್ವಿ. ಅವ್ರು ಇನ್ನೂ ಒಂದು ವರ್ಕ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಟೇಕ್ ಕರೆಕ್ಟ್ ಮೆಷರ್ಮೆಂಟ್ನ ತಗೊಂಡು ಸರ್ಕಲ್ನ ಡ್ರಾ ಮಾಡಿರಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಮೆಷರ್ಮೆಂಟ್ ಹೆಂಗೆ ತಗೊಳ್ಳೋದು? ಸೊ ಇಲ್ಲಿಂದ ಕೌಂಟ್ ಮಾಡ್ಕೊಳ್ತಾ ಹೋಗ್ರಿ ಕಂಪಾಸ್ನ. ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? 1 2 3 ಇಲ್ಲಿಂದ 1 2 ಒಂದೊಂದು ಡಿವಿಷನ್ಗೆ 1 ಸೆಂಟಿಮೀಟರ್ ಅಂತ ತಗೊಳ್ತೀವಿ. 1 2 3 4 5 ಕರೆಕ್ಟ್ ಎಷ್ಟು? 5 ಸೆಂಟಿಮೀಟರ್. ಆದರೆ ಅವ್ರು ಎಷ್ಟು ಕೊಟ್ಟಿದ್ದಾರೆ? 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 6 ಸೆಂಟಿಮೀಟರ್ ಅನ್ನೋದು ರಾಂಗು. ಕರೆಕ್ಟ್ ಮೆಷರ್ಮೆಂಟ್ ಏನು? 5 ಸೆಂಟಿಮೀಟರ್. ಸೊ 5 ಸೆಂಟಿಮೀಟರ್ ನೀವು ಕಂಪಾಸ್ನಲ್ಲಿ ಮೆಷರ್ ಮಾಡ್ಕೋಬೇಕು. ಯಾಕೆ ಅಂದರೆ ಅಲ್ಲಿ 5 ಸೆಂಟಿಮೀಟರ್ ತಾನೇ ಕರೆಕ್ಟ್ ಮೆಷರ್ಮೆಂಟ್ ಇರೋದು. ಸೊ 5 ಸೆಂಟಿಮೀಟರ್ ಹೆಂಗೆ ತಗೊಳ್ತೀರಿ? 5 ಆ್ಯಂಡ್ 0ಗೆ ಇಟ್ಕೊಳ್ತೀರಿ. 0 ಇಂದ ಇಟ್ಕೊಂಡ್ರೆ ಯಾವಾಗಲೂ ಕರೆಕ್ಟ್ ಇರುತ್ತೆ. ದಿಸ್ ಇಸ್ 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಸರ್ಕಲ್ನ ಡ್ರಾ ಮಾಡ್ತೀರಾ. ಫಸ್ಟ್ ಏನು ಮಾಡಬೇಕು? ಅವ್ರು ಕೊಟ್ಟಿರೋದು ಕರೆಕ್ಟ್ ಇದೆಯೋ ಎಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ಮೇಲೆ ಕರೆಕ್ಟ್ ಇರೋದನ್ನ ಡ್ರಾ ಮಾಡಬೇಕು. ದಿಸ್ ಇಸ್ ಅ 5 ಸೆಂಟಿಮೀಟರ್ ಸರ್ಕಲ್. ಸೊ ಸರ್ಕಲ್ನ ಡ್ರಾ ಮಾಡಾದ್ಮೇಲೆ ಸ್ಕೇಲ್ನ ತಗೊಂಡು ಲೈನ್ ಡ್ರಾ ಮಾಡಿ ರೇಡಿಯಸ್ನ ಮೆನ್ಷನ್ ಮಾಡಬೇಕು. ದಿಸ್ ಇಸ್ ಅ 5 ಸೆಂಟಿಮೀಟರ್ ಸರ್ಕಲ್. ಲೆಟ್ ಅಸ್ ಟೇಕ್ ಬಿ ಕ್ವೆಶ್ಚನ್. ಬಿ ಕ್ವೆಶನಲ್ಲಿ ಏನಿದೆ? ಸ್ಕೇಲ್ ನೋಡ್ರಿ, 0 ಇಂದಾನೆ ತಗೊಂಡಿದ್ದಾರೆ. ದಿಸ್ ಇಸ್ ಅ ಗಿವನ್ ಡಯಾಗ್ರಾಮ್. ಎಲ್ಲಿಗೆ ಇಟ್ಕೊಂಡಿದ್ದಾರೆ? 0 ಇದೆ ಕರೆಕ್ಟಾಗಿ. 4 ಆದಮೇಲೆ ಬರೋ 5th ಲೈನಿಗೆ ಕಂಪಾಸ್ ಅದು 4.5 ಅಂತ ಕೊಟ್ಟಿದ್ದು. ಕರೆಕ್ಟ್ ಅಲ್ವಾ? 0 ಇಂದನೇ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಕೌಂಟ್ ಮಾಡ್ಕೊಳ್ರಿ. 1 2 3 4. ಸೊ ಅದಕ್ಕೆ ಇಲ್ಲಿ 4 ಬರೆದಿದ್ದೀವಿ. 4 ಆದಮೇಲೆ ಸ್ಮಾಲ್ ಲೈನ್ಸ್ ಎಷ್ಟಿದೆ? 1 2 3 4 5 ಸ್ಮಾಲ್ ಲೈನ್ಸ್ನ ಪಾಯಿಂಟ್ ಆದಮೇಲೆ ಬರೀತೀವಿ. ಸೊ ಪಾಯಿಂಟ್ ಆದಮೇಲೆ 5 ಇದೆ. ದಿಸ್ ಇಸ್ ರೆಪ್ರೆಸೆಂಟಿಂಗ್ 4.5 ಸೆಂಟಿಮೀಟರ್. ಸೊ ರೈಟ್ ಮಾರ್ಕ್ನ ಹಾಕ್ರಿ ಬಾಕ್ಸಲ್ಲಿ. ಈಗ ಏನು ಮಾಡ್ತೀರಾ? 4.5 ಸೆಂಟಿಮೀಟರ್ ಇರೋ ಸರ್ಕಲ್ನ ಡ್ರಾ ಮಾಡ್ತೀರಾ. ಏನು ಮಾಡ್ತೀರಾ? 0ಗೆ ಇಟ್ಕೊಳ್ತೀರಿ. 4.5 ಅವ್ರು ಇಲ್ಲೇ ತೋರಿಸಿದ್ದಾರೆ ಹೆಂಗೆ ಇಟ್ಕೋಬೇಕು ಅಂತ. 0 4 ಆದಮೇಲೆ ಬರೋ 5th ಲೈನ್ನ ತಗೊಳ್ತೀವಿ. 5th ಲೈನ್ನ ತಗೊಳ್ತೀವಿ. ಇಟ್ ರೆಪ್ರೆಸೆಂಟ್ಸ್ 4.5 centimeter. So let us draw the circle of radius 4.5 centimeter. So this is the
circle of radius 4.5 centimeter. Is this clear? So let us take next question, that is C. Two in the 6 ತನಕ ಮೆಷರ್ಮೆಂಟ್ ತಗೊಂಡಿದ್ದಾರೆ. ಸೊ ಇಲ್ಲಿ ನಮಗೆ 6 ತನಕ ನಾವು ಬರ್ಕೊಂಡಿಲ್ಲ. ಟೂ ಇಂದ 6 ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಕೌಂಟ್ ಮಾಡ್ಕೊಳ್ರಿ. 1 2 3 4 ಸೆಂಟಿಮೀಟರ್ ಆಗುತ್ತೆ. ಬಟ್ ಅವ್ರು ಎಷ್ಟು ಕೊಟ್ಟಿದ್ದಾರೆ ನಮಗೆ? 1 2 3 4 5 ಸಾರಿ, 2 ಇಂದ ತಗೊಂಡು 3 4 5 6 7 ತನಕ ಕೊಟ್ಟಿದ್ದಾರೆ. 7 ತನಕ ತಗೋಬೇಕು. ದಿಸ್ ಇಸ್ 6 1 2 3 4 1 2 3 4. ಸೊ 7 ತನಕ ತಗೊಂಡಿದ್ದಾರೆ. 7. ಸೊ ಈಗ ಕೌಂಟ್ ಮಾಡ್ಕೊಳ್ರಿ. 2 ಇಂದ 1 2 3 4 5 ಡಿವಿಷನ್ಸ್ನ ಮೆಷರ್ ಮಾಡ್ತಾ ಹೋಗ್ರಿ. 5 ಸೆಂಟಿಮೀಟರ್ ಬರುತ್ತೆ. 1 2 3 4 5. ಸೊ 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ರೈಟ್ ಅಂತ ಹೇಳ್ಬೋದು. ಯಾಕೆ ಇರೋದೇ 5 ಸೆಂಟಿಮೀಟರ್, ಅವ್ರು ಕೊಟ್ಟಿರೋದು 5 ಸೆಂಟಿಮೀಟರ್. ನೀವು ಡೈರೆಕ್ಟಾಗಿ 7 ತನಕ ಇದ್ದರೆ 7 ಸೆಂಟಿಮೀಟರ್ ಅಂತ ತಗೊಳ್ಳೋ ಆಗಿಲ್ಲ. ಆ ಇನ್ ಬಿಟ್ವೀನ್ ಗ್ಯಾಪ್ ಎಷ್ಟಿದೆ ನೋಡ್ಕೋಬೇಕು. 1 2 3 4 5. ಸೊ 5 ಸೆಂಟಿಮೀಟರ್ ಇದೆ. 5 ಸೆಂಟಿಮೀಟರ್ ಇರೋ ಅಂಥ ಸರ್ಕಲ್ನ ಡ್ರಾ ಮಾಡ್ತೀರಾ. ಝೀರೋ ಇಂದ 5ಗೆ ಫಿಕ್ಸ್ ಮಾಡ್ಕೊಳ್ತೀರಿ. ಫಿಕ್ಸ್ ಮಾಡಿಕೊಂಡು this is a circle of radius 5 centimeter. Next diagram. D question. ನೀಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ 0 ಇದೆ, ಬಟ್ ಅವ್ರು ನೀಡಲ್ನ ಸ್ಕೇಲ್ನ ಎಡ್ಜಿಂದ ತಗೊಂಡಿದ್ದಾರೆ. ಆ್ಯಂಡ್ ಹಿಯರ್ ಈ 3.3 ತನಕ ತಗೊಂಡಿದ್ದಾರೆ. 3.3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 3.3 ಸೆಂಟಿಮೀಟರ್ ಇಲ್ಲಿ ಇಟ್ಕೊಂಡಿರೋದು ಕರೆಕ್ಟೇ, ಬಟ್ ಈ ಸೈಡ್ ಯಾವಾಗಲೂ ನಾವು 0ಗೆ ಇಟ್ಕೋಬೇಕು. ನಾಟ್ ಎಂಡ್ ಆಫ್ ದ ಸ್ಕೇಲ್ನ ಎಂಡಿಗೆ ತಗೊಳ್ಳೋ ಹಾಗಿಲ್ಲ. ಯಾವಾಗಲೂ 0 ಇಂದನೇ ಸ್ಟಾರ್ಟ್ ಆಗಬೇಕು. ಸೊ 0 ಇಂದ ಸ್ಟಾರ್ಟ್ ಆಗಿಲ್ಲ. ಏನು ಮಾಡ್ತೀವಿ ನಾವು? ರಾಂಗ್ ಅಂತ ಹಾಕ್ತೀವಿ. ಸೊ ದಿಸ್ ರಾಂಗ್. ನಾವು ರೈಟ್ ಮೆಷರ್ಮೆಂಟ್ನ ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ನೀವು ಬೈ ಯೂಸಿಂಗ್ ದ ಸ್ಕೇಲ್ನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿದ್ರೆ ಇಟ್ ವಿಲ್ ಕಮ್ ಅರೌಂಡ್ 3.5 ಆರ್ 3.6 ಆ ಥರ ಬರುತ್ತೆ. ನಿಮ್ಮ ಸ್ಕೇಲ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡಿಕೊಡ್ರಿ. 3.6 ಆರ್ 7 ಬರುತ್ತೆ. ಸೊ 3.7 ಸೆಂಟಿಮೀಟರ್ ಇರೋವಂಥ ಸರ್ಕಲ್ನ ಡ್ರಾ ಮಾಡ್ತೀರ. ಯಾವಾಗಲೂ ಸ್ಕೇಲ್ನ ನಾವು 0 ಇಂದನೇ ಮಾರ್ಕ್ ಮಾಡ್ತೀವಿ. ಸೊ ಇದನ್ನ ನಾವು ಎಕ್ಸಾಕ್ಟಾಗಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಗ್ಯಾಪ್ ಇಲ್ಲ. ಕೆಲವೊಂದು ಸ್ಕೇಲಲ್ಲಿ ಕೆಲವೊಂದು ಥರ ಕೊಟ್ಟಿರ್ಬೋದು. ಸೊ ಕರೆಕ್ಟ್ ಮೆಷರ್ಮೆಂಟ್ನ ಹೇಳೋಕ್ಕಾಗಲ್ಲ. ಸೊ ಲೆಟ್ ಇಸ್ ಅಸ್ಯೂಮ್ ಇಟ್ ವಿಲ್ ಬಿ ಅರೌಂಡ್ 3.7.
This is a complete solution of second main. Let us take third main now. Mark a point O with O as center. Draw circles with radii 2 cm, 3 cm, 4 cm, 5 cm and 6 cm. So I'll show how to draw these circles. ಏನು ಹೇಳ್ತಾರೆ, ಮಾರ್ಕ್ ಎ ಪಾಯಿಂಟ್ ಓ. ಫಸ್ಟು ಪಾಯಿಂಟ್ ಓನ ಮಾರ್ಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ವಿತ್ ಓ ಆ್ಯಸ್ ದ ಸೆಂಟರ್ ಡ್ರಾ ಸರ್ಕಲ್ಸ್. ಒಂದೇ ಸೆಂಟರಿಂದ ಏನು ಹೇಳಿದ್ದಾರೆ, 2 cm ಸರ್ಕಲ್ನ ಡ್ರಾ ಮಾಡಿರಿ ಅಂತ ಹೇಳಿದ್ದಾರೆ. ಏನು ಮಾಡ್ತೀರಾ, ಸ್ಕೇಲ್ ತೊಗೊಳ್ತೀರಿ. ಸ್ಕೇಲ್ ತೊಗೊಂಡು 0 ಇಂದ 2ಗೆ ಇಟ್ಕೊಳ್ತೀರ. ಸೊ 0 ಇಂದ 2ಗೆ ಇಟ್ಕೊಳ್ತೀರ. ದಿಸ್ 2 cm ಸರ್ಕಲ್, ರೇಡಿಯಸ್ ಸರ್ಕಲ್ 2 cm ತಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ತೀರ. ಸೊ ಇಲ್ಲಿ ಓ ಪಾಯಿಂಟ್ ಇದೆ. ನೆಕ್ಸ್ಟ್ ಅಗೇನ್ ಏನು ಮಾಡಬೇಕು, ನಾವು ಇದೇ ಸೆಂಟರಿಂದಾನೆ 3 cm ತಗೋಬೇಕು. ಸ್ಕೇಲ್ನ ಯೂಸ್ ಮಾಡ್ತೀರಿ. 3 cm ಮೆಷರ್ ಮಾಡ್ಕೊಳ್ತೀರಿ. ಸ್ಕೇಲ್ನ ಯೂಸ್ ಮಾಡಿ 3 cm ರೇಡಿಯಸ್ನ ಮೆಷರ್ ಮಾಡ್ಕೊಳ್ತೀರಿ. 3 cm ಮೆಷರ್ ಮಾಡಿಕೊಂಡು ಅಗೇನ್ ವಿತ್ ದ ಸೇಮ್ ಸೆಂಟರ್, ಇಲ್ಲಿ ಓ ಪಾಯಿಂಟ್ ಏನು ಮಾಡ್ಕೊಂಡಿರ್ತೀರ ಅದೇ ಸೆಂಟರ್ ಪಾಯಿಂಟಿಂದ ತಗೊಳ್ತೀರಿ. ಸೆಂಟರ್ ಪಾಯಿಂಟ್ ಏನು ಚೇಂಜ್ ಆಗಬಾರ್ದು. ಸೊ ಇದು 3 cm ರೇಡಿಯಸ್ ಇರೋ ಅಂಥ ಸರ್ಕಲ್ನು. ಫಸ್ಟ್ ಒನ್ನು 2 cm ಇದೆ. ಸೊ ದಿಸ್ ಇಸ್ ಸರ್ಕಲ್ ವಿತ್ 2 cm ರೇಡಿಯಸ್. ದಿಸ್ ಇಸ್ 3 cm. ನೆಕ್ಸ್ಟ್ ನಿಮ್ಮ ಸ್ಕೇಲ್ನ ತಗೊಂಡು 4 cm ಮೆಷರ್ ಮಾಡ್ಕೊಳ್ತೀರಿ. 4 cm ತಗೊಂಡು ವಿತ್ ಸೇಮ್ ಸೆಂಟರ್ ಅಂತ ಹೇಳಿದ್ದಾರೆ. ಸೊ ಇದೇ ಸೆಂಟರ್ನ ತಗೊಂಡು ಮಾರ್ಕ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಅ ಸರ್ಕಲ್ ಆಫ್ ರೇಡಿಯಸ್ 4 cm. ನೆಕ್ಸ್ಟ್ ವಿ ಹ್ಯಾವ್ ಟು ಡ್ರಾ ವಿತ್ 5 cm. ಸ್ಕೇಲ್ನ ತಗೊಳ್ತೀರಿ. 5 cm ಮಾರ್ಕ್ ಮಾಡ್ಕೊಳ್ತೀರಿ. ಮಾರ್ಕ್ ಮಾಡಿಕೊಂಡು ಅಗೇನ್ ವಿತ್ ದ ಸೇಮ್ ಸೆಂಟರ್ ಸೊ ಕರೆಕ್ಟಾಗಿ ಹೋಲ್ಡ್ ಮಾಡಿ ನಾನು ಸ್ವಲ್ಪ ಮೆಷರ್ಮೆಂಟ್ಸ್ನ ಜಾಸ್ತಿನೇ ತೊಗೊಂಡು ಹಾಕ್ತಿದ್ದೀನಿ, ಯಾಕಂದರೆ ಬೋರ್ಡ್ ಮೇಲೆ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ. 4 cm ಆಯಿತು. ನೆಕ್ಸ್ಟ್ 5 cm. ನೆಕ್ಸ್ಟ್ ವಿ ಹ್ಯಾವ್ 6 cm. ನಿಮ್ಮ ಸ್ಕೇಲ್ನ ತಗೊಳ್ತೀರಿ. 6 cm ಮೆಷರ್ ಮಾಡ್ಕೊಳ್ತೀರಿ. ಅಗೇನ್ ವಿತ್ ದ ಸೇಮ್ ಸೆಂಟರ್ ಯು ವಿಲ್ ಡ್ರಾ ಅನದರ್ ಸರ್ಕಲ್, ದಟ್ ಈಸ್ ಅ ಸರ್ಕಲ್ ಆಫ್ ರೇಡಿಯಸ್ 6 cm. So this is a circle of radius 6 cm. Is this clear? How to draw a circle with the same center? Same center 2 ಇದೆ, 3 cm, 4 cm, 5 cm and 6 cm. ಈ ಥರ ಒಂದೇ ಸೆಂಟರಿಂದ ತುಂಬ ಸರ್ಕಲ್ಸ್ನ ಡ್ರಾ ಮಾಡ್ತೀವಲ್ಲ, ಇದನ್ನ ಏನು ಹೇಳ್ತೀವಿ, ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಅಂದರೆ ಒಂದೇ ಸೆಂಟರ್ ಇರೋ ಅಂಥ ಸರ್ಕಲ್ಸ್. ಈ ಕ್ವೆಶನ್ನಿಗೆ ನಿಮ್ಮ ಸರ್ಕಲ್ಸ್ ಲೆಸನ್ ಎಂಡ್ ಆಯಿತು.
ಸೊ ಸರ್ಕಲ್ಸ್ನ ಕನ್ಸ್ಟ್ರಕ್ಷನ್ ಆಫ್ ಸರ್ಕಲ್, ಆಮೇಲೆ ಹೇಗೆ ಮೆಷರ್ ಮಾಡೋದು, ಹೇಗೆ ಡ್ರಾ ಮಾಡೋದು ಅಂತ ನೀಟಾಗಿ ಗೊತ್ತಿರಬೇಕು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ ಅಸ್ ಡಿಸ್ಕಸ್ next chapter in the next class. Thank you.